ಈಗ ಕಲಬುರಗಿಯಿಂದ ಸಂಜೀವ್ ಕರೆ ಮಾಡಿದ್ದಾರೆ. ಸಂಜೀವ್, ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ. ನಮಸ್ತೆ, ಹೇಳಿಮ್ಮ. ನಮ್ಮ ಹುಡುಗ 10ನೇ ಪಾಸಾಗ PUC ಫಸ್ಟ್ ಇಯರ್ ರೀ, ವೀರೇಶ್ ಅತ್ರಿ. ವೀರೇಶ್, ಹಾ ಹೌದ್ರಿ ಅಮ್ಮ. ಏನು ಕೇಳಬೇಕಿತ್ತು? ಅದು ಓದಲ್ಲ ಏನ್ರಿ, ಬರಲ್ಲ ಸುಮ್ಮ ಓದ್ತಾನ ಬರ್ತಾನ, ಸುಮ್ಮ ಕುಂಡಿರ್ತಾನ ಹೇಳಿದ್ರಿ ಬೇರಿ. ಓದಲ್ಲ ಬರೆಯಲ್ಲ. ಕಶ್ಯಪ್ರು ಮಾತಾಡ್ತಾರಮ್ಮ. ಏನು ಅವನ ಏನು ಮಾಡ್ತೀನಿ ಅಂತಾನೆ? ಕಾಲೇಜ್ಗೆ ಹೋಗ್ಬೇಕಾ ಹೋಗಲ್ವಾ? ಏನು ಸಬ್ಜೆಕ್ಟ್ ಅವನಿಗೆ ಇಷ್ಟ? ಸರ್ ಓದ್ತಾರ್ರಿ ಗುರುಗಳ್ರಿ. ಏನು ನಕ್ಷತ್ರ ಅವ್ರದ್ದು ಗೊತ್ತಾ? ಅವ್ರದ್ದು ಜನ್ಮ ದಿನಾಂಕ 12 ಅದ ರೀ. ಅಲ್ಲ, ನಕ್ಷತ್ರ ರಾಶಿ ಏನೋ ಒಂದು ರಾಶಿ ಗೊತ್ತಿಲ್ರಿ. ಅದರ ಇದು ಅದ ಜನ್ಮ, ಇದು ಚೆಲ್ಲಪ್ಪ ಅಂತ ಅದ ರೀ. ನಾನು ಸರ್ ಏನು ಹೆಸರು? ಕಾಲ್ ಕಟ್ ಆಗಿದೆ. ಈಗ ನೋಡಿ, ಮಕ್ಕಳ ವಿಷಯ ಕೆಲವು ಈ ಬೆಂಗಳೂರಿನಲ್ಲೂ ನಡೀತದೆ ಈ ಥರ. ಮಕ್ಕಳು ಓದೋದಿಲ್ಲ, ಮಕ್ಕಳ ಓದುವ ವಿಷಯದಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ. ಅವರಿಗೆ ಅಡೋಲ್ಸೆಂಟ್ ಅಂತಂತ ಅದನ್ನು ಕರೀತಾರೆ. ಅಂದರೆ ಈ 16, 17, 18ನೇ ಇಸ್ವಿ ವಯಸ್ಸು ಬರುವಂಥ ಸಮಯದಲ್ಲಿ ಓದಿನ ಕಡೆ ಗಮನ ಹೋಗೋದು ಕಷ್ಟ ಎಷ್ಟೋ. ಇದಕ್ಕೆ ಈ ರಾಹುವಿನ ಉಪಟಳ ಇರುವಂಥ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಇವರೆಲ್ಲ ಭಾಳ ಕಾಟ ಕೊಡ್ತಾರೆ. ಇದಕ್ಕೆಲ್ಲ ಏನು ಮಾಡಬೇಕಂತಂದರೆ, ಮುಖ್ಯವಾಗಿ ಅವರನ್ನು ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಅವರಿಗೆ ಹೆಜ್ಜೆ ನಮಸ್ಕಾರ ಹಾಕಿಸ್ಬೇಕು. ಈ ಎಕ್ಸಾಮ್ ಇನ್ನೊಂದು 2 ತಿಂಗಳಿದೆ ಅನ್ಬೇಕಾದ್ರೆ, ಇನ್ಯಾವುದೋ ಒಂದು ಇದು ಕೋರ್ಸ್ ಕೊಡಿಸ್ಬೇಕು ಅವರಿಗೆ. ಫಸ್ಟ್ ಇಯರ್ PUCಗೆ ಸೇರಿಸ್ತಾ ಇದ್ದೀನಿ ಅಥವಾ ಇನ್ಯಾವುದೋ ಕೋರ್ಸಿಗೆ ಸೇರಿಸ್ತಾ ಇದ್ದೀನಿ ಅನ್ಬೇಕಾದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಅಲ್ಲಿ ಒಂದು ಹೆಜ್ಜೆಗೆ ಒಂದು ನಮಸ್ಕಾರ, ದೀರ್ಘದಂಡ ನಮಸ್ಕಾರ, ನರಸಿಂಹ ನಾಮಾವಳಿ. ಅವ್ರಿಗೆ ಅರ್ಥ ಆಗಲಿ ಬಿಡಲಿ, ನಿಮಗೆ ಅರ್ಥ ಆಗಲಿ ಬಿಡಲಿ, ಆದರೆ ದೇವ್ರಿಗೆ ಅರ್ಥ ಆಗುತ್ತೆ ನೀವೇನಕ್ಕೆ ಬಂದಿದ್ದೀರಾ ಅಂತಂತ. ಹಾಗಾಗಿ ಆಗಾಗ ಈ ಬೆಳೀತಾ ಇರೋ ಮಕ್ಕಳಿಗೆ, 13, 14 ವರ್ಷದ ಮಕ್ಕಳಿಗೆ ಆದಷ್ಟು ಈ ಸುಬ್ರಹ್ಮಣ್ಯ ದೇವರ ದರ್ಶನ ಮತ್ತು ಹೆಜ್ಜೆ ನಮಸ್ಕಾರ, ಉರುಳು ಸೇವೆ ಎಲ್ಲ ಏನು ಬೇಡ, ಹೆಜ್ಜೆ ನಮಸ್ಕಾರ ಮಾಡಿಸಿ, ಅಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಸಿ ಅವ್ರು ಕರ್ಕೊಂಡು ಬನ್ನಿ. 3 ತಿಂಗಳಿಗೋ 6 ತಿಂಗಳಿಗೋ, ಯಾವಾಗಲೂ ಕುಕ್ಕೆಗೆ ಹೋದರೂ ಆಯಿತು, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದರೂ ಆಯಿತು. ಅದನ್ನು ಮಾಡಿಸಿ ನೋಡಿ ಎಷ್ಟು ಬದಲಾವಣೆ ಆಗುತ್ತೆ ಅಂತಂತ. ಅಂತಿಮವಾಗಿ ಸುಲಭ ಮಾರ್ಗ ಬಹಳಷ್ಟು ಜನ ಕಂಡ್ಕೋಬೇಕು ಅಂತಾರೆ. ಶನಿಯನ್ನು ಒಲಿಸ್ಕೊಳ್ಳೋ ಸುಲಭ ಮಾರ್ಗ ಏನಾದರೂ ಇದೆಯಾ? ಜಪವೊಂದರಿಯೇನು ತಪವೊಂದರಿಯೇ, ಉಪದೇಶವಿಲ್ಲೆನಬೇಡ. ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯದಿಂದಲಿ ನೆನೆ ಮನವೇ ಅಂತೇನು ಹೇಳಿದ್ದಾರೆ. ಅದೇ ಈ ಉಪಾಯ. ಸರಳ ವಿಷ್ಣು ಭಕ್ತಾನಾಂ ನ ಪ್ರಣಶ್ಯತಿ ಅಂತಂತ ಈ ಶನಿಯ ವಾಕ್ಯವೇ ಇದು. ಯಾರು ವಿಷ್ಣುವಿನ ಭಕ್ತಿಯನ್ನು ಮಾಡ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ 16 ಮಹಾಮಂತ್ರವು, 16 ಅಕ್ಷರ ಇರತಕ್ಕಂತಹ ಮಹಾಮಂತ್ರವು ಉಪನಿಷತ್ತಿಂದ ಉಪದಿಷ್ಟವಾಗಿರ್ತಕ್ಕಂತಹ ಮಂತ್ರ ಇದು. ಯಾರು ವಿಷ್ಣುವಿನಲ್ಲಿ ಭಕ್ತಿ, ಕಲಿಯುಗದಲ್ಲಿ ನಾಮಸ್ಮರಣೆಯನ್ನು ಮಾಡ್ತಾರೆ, ಅವರಿಗೆ ಶನಿಯ ಬಾಧೆ ಯಾವ ಯಾವ ಮೂಲೆಯಿಂದಲೂ ಬರುವುದಿಲ್ಲ ಅಂತಂತಾನೆ ಶಾಸ್ತ್ರಗಳ ವಚನ. ನಾವು ಮರಿತೇವೆ, ನಾವಿರೋದು ನೆನಪಿಸ್ಲಿಕ್ಕೆ. ಸೊ ಈ ಮರೆಯುವಿಕೆ ಮತ್ತು ಸ್ಮರಣೆ ಕೊಡ್ತಕ್ಕಂಥದ್ದು ಎಲ್ಲಿ ಸಂಧಿಸ್ತದೋ ಅಲ್ಲಿ ಭಗವಂತನ ರಕ್ಷೆ ಇರ್ತದೆ ಅಂತಂತ ಕೃಷ್ಣಾರ್ಪಣೆ ಮಾಡಿ. ಧನ್ಯವಾದ ಕಶ್ಯಪ್ರೆ. ಶನಿ ಸ್ಥಾನ ಬದಲಾವಣೆಯಿಂದ ಒಂದು ರೀತಿ ಆತಂಕ ಇತ್ತು, ಬಟ್ ಎಲ್ಲದಕ್ಕೂ ಉತ್ತರವನ್ನು ನೀಡಿದ್ದೀರಾ. ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ನಮಃ. ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯದೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.